ವರ್ಷ ಅವರೇ ನೋಡಿ ಯಾವ ಫಿಶ್ ತಗೊಳ್ಳೋಣ. ನೋಡಿ ಇದು ನೋಡು, ಬಾಳೆ ಮೀನು ಇದು ಚೆನ್ನಾಗೈತೆ. ಮತ್ತು ಇದು ಚೆನ್ನಾಗೈತೆ ಮೀನು. ನೋಡಿ ನಿಮ್ಗೆ ಯಾವ್ದು ಬೇಕು ನೋಡಿ, ಫಿಶ್ಶು ಇದು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ನಿಮ್ಗೆ ನಮ್ಗೆ ಯಾವ ಥರ ಬೇಕಂದ್ರೆ ಅದನ್ನ ಯಾವ ಥರ ಕೊಡ್ತಾರೆ ಅವರು. ನಾನೇನು ಫಿಶ್ ತಿನ್ನೋದ್ರಲ್ಲಿ ಅಷ್ಟೊಂದೇನು ನಾನು ಫಾಸ್ಟ್ ಇಲ್ಲ. ನೀವಾದರೆ ಫಿಶ್ ತಿನ್ನೋದ್ರಲ್ಲಿ ಫಾಸ್ಟ್ ಅಲ್ಲ. ನಿಮಗೆ ನೋಡಿ ಯಾವುದು ಒಂದು ಪ್ಲೇಟ್ ತೊಗೊಂಬಿಡಿ, ಇಬ್ಬರು ಅದ್ರಾಗೆ ತಿನ್ನೋಕ್ಕಾಗುತ್ತೆ. ಎಷ್ಟು ಬರ್ತದೆ ಅಷ್ಟು. ಎಷ್ಟು ಕೊಡ್ತಾರೆ ಕೇಳಿ ಅವ್ರಿಗೆ. ಮೇಡಮ್ ಏನು ಕೊಡಲಿ ಅಣ್ಣ? ಫಿಶ್ ಬೇಕಿತ್ತು. ಹೆಂಗಣ್ಣ ಒಂದು ಫಿಶ್ಶು? ನೋಡಿ 60 ರೂಪಾಯಿ 70 ರೂಪಾಯಿ. ನೋಡಿ ನಿಮ್ಗೆ ಯಾವ್ದು ಬೇಕು. 50 ರೂಪಾಯಿ ಮೀನು ಐತೆ, 60 ರೂಪಾಯಿ ಮೀನು ಐತೆ, 70 ರೂಪಾಯಿ ಐತೆ, 80 ರೂಪಾಯಿ ಐತೆ, 100 ರೂಪಾಯಿ ಐತೆ. ನಿಮ್ಗೆ ಯಾವ್ದು ಬೇಕು ನೋಡಿ. ಎಲ್ರಿ ಅಣ್ಣ, ನೀವು ಯಾಕೆ ಹೇಳ್ತೀರಾ? ಎಲ್ಲ 50 ರೂಪಾಯಿ ತಾನೇ? ಎಲ್ಲ ಹೆಂಗೆ ಕೊಡೋಕ್ಕಾಗುತ್ತಕ್ಕ? ಎಲ್ಲ ಹೆಂಗೆ ಒಂದೇ ಸಂಖ್ಯೆ ಕೊಡೋಕ್ಕಾಗುತ್ತೆ ಹೇಳಿ. ನೋಡಿ ಅಷ್ಟೊಂದು ಫಿಶ್ ಇದೆ, ಅದ್ರಲ್ಲಿ ತರ್ತರದ ರೇಟ್ ಐತೆ. ಆ ಕಡೆ ಇರೋದು ಲಾಸ್ಟ್ ಗಂಟ 100 ರೂಪಾಯಿ, 120, 150 ತನಕ ಐತೆ ನೋಡಿ. ಅದು ನೋಡಿ, ಅದು ಕಾಸ್ಟ್ಲಿ ಫಿಶ್ ಅದು. ಅದರಲ್ಲಿ ಎಲ್ಲ ಒಂದೇ ಥರ ಇರಲ್ಲಕ್ಕ ಫಿಶಲ್ಲಿ. ಹೌದಾ? ಈ ಕಡೆ ದಾಣಿಯಲ್ಲಿ ಫಸ್ಟ್ ಒನ್ ಇಲ್ಲ ಐತಲ್ಲ, ಇದೆಷ್ಟಿದು? ಅದಾ 100 ರೂಪಾಯಿ ಕಣಕ್ಕ. ಇದನ್ನೇ ಕೊಟ್ಬಿಡಿ ವರ್ಷ ಅವರೇ. ಇದನ್ನೇ ತಗೊಳ್ಳ, ಇದೇ ಚೆನ್ನಾಗೈತೆ ಫಿಶು. ತೊಗೊಳ್ರಿ, ಯಾವುದಾದ್ರೂ ತೊಗೊಳ್ರಿ ನೀವು. ನಾನು ಏನೋ ಇಂಥದ್ದೇನೆಲ್ಲ ತಿಂತೀನಿ. ನೀವು ಯಾವ್ದು ಇಷ್ಟಪಟ್ಟು ತಗೊಳ್ತೀರೋ ಅದನ್ನೇ ನಾನು ತಿಂತೀನಿ. ಈ ಕಡೆ ಕೊಟ್ಬಿಡಿ. ಈ ಕಡೆದು ಎಷ್ಟಣ್ಣ ತಗೋಬೇಕದು? ತೊಗೊಳ್ರಿ ಅದರಲ್ಲಿ. ನೋಡಿ ಅದರಲ್ಲಿ ನೀವು 5 ಮೀನು ತೊಗೊಂಡ್ರೆ 2 ಮೀನು ಫ್ರೀ. 7 ಮೀನು ಕೊಡ್ತೀನಿ. 500 ರೂಪಾಯಿ ಆಗುತ್ತೆ. ಓ ಹೌದಾ? ಹಂಗಾದ್ರೆ ಕೊಟ್ಬಿಡಿ, 7 ಕೊಟ್ಬಿಡಿ. ನಾನು ವರ್ಷ ಅವ್ರು ಇಬ್ಬರು ಇದೀವಲ್ಲ, ಇಬ್ಬರು 3 ತಿಂತೀವಿ. ನನಗೇನು ಜಾಸ್ತಿ ಬೇಡ ವಿಜಯ್ ಅವರೇ, ನನಗೇನು ಒಂದಾದ್ರೆ ಸಾಕು. ಬಿಡಿ, ನಾನು ತಿಂತೀನಿ. ನನಗೆ ಇಷ್ಟ ಫಿಶ್ ಅಂದರೆ, ನನಗೆ ತುಂಬ ಇಷ್ಟ. ಫಿಶ್ ತಿನ್ನಬೇಕು, ಅದಕ್ಕೆ ಮತ್ತೆ ನಾನು ಫಿಶ್ ಥರ ಇರೋದು. ಹಿಂಗೆ ಯಾವಾಗಲೂ ನಾನು ಮೀನಾಡ್ದಂಗೆ ಆಡೋದು ಇದಕ್ಕೆ. ಮತ್ತೆ ಒಂದು ನಿಮಿಷ ಕೂತ್ಕೊಳ್ಳಿ, ತಗೊಂಡು ಬಂದ್ಬಿಡ್ತೀನಿ. ಈ ಕಡೆನೇ ಬರ್ಬೋದಾಗಿತ್ತು ವಿಜಯ್ ಅವರೇ. ಬಿಡಿ ಬಿಡಿ, ಇಲ್ಲೇ ಕೂತ್ಕೊಂತೀನಿ. ನೀವು ಫಿಶ್ ಚೆನ್ನಾಗಿ ತಿಂತೀರಾ ಅನಿಸುತ್ತೆ. ಮೀನಾಡ್ದಂಗೆ ಆಡ್ತಾರೆ ಅಂತಾರಲ್ಲ, ಅದಕ್ಕೆ ಮತ್ತೆ ನೀವು ಮೀನಾಡ್ದಂಗೆ ಆಡ್ತೀರಾ ಚೆನ್ನಾಗೆ. ಜಾಸ್ತಿ ತಿಂದಕ್ಕೆ ನಿಮಗೆ ಸ್ವಲ್ಪ ಚೆನ್ನಾಗಿ ಚುರುಕಾಗಿದ್ದೀರಲ್ವಾ ನೀವು. ಹಾಗೆ ನೀವು ಮೀನು ತಿಂದರೆ ಕಣ್ಗೂ ಒಳ್ಳೆಯದು, ಮತ್ತು ಚೆನ್ನಾಗೆ ಫಾಸ್ಟಾಗಿರ್ತಾರೆ. ಸ್ವಲ್ಪ ಮೀನಾಡ್ದಂಗೆ ಆಡ್ತಾರೆ ಅಂತಾರಲ್ಲ, ಹಾಗೆ. ನಾನು ಅದಕ್ಕೆ ಮತ್ತೆ ಇಷ್ಟೊಂದು ಫಾಸ್ಟಾಗಿರೋದು. ಎಲ್ಲರೂ ಹಾಗೆ ಕೇಳ್ತಾರೆ. ನಮ್ಮ ಅಮ್ಮನೂ, ನಮ್ಮ ಅಪ್ಪ, ನಮ್ಮ ತಾತರ ಮನೆಯಲ್ಲಿ ಅವಾಗ ಅವರು ಫಿಶ್ ಹಿಡಿಯೋರಂತೆ, ಮೀನು ಹಿಡಿಯೋಕೆ ಹೋಗೋರಂತೆ, ಮೀನು ವ್ಯಾಪಾರ ಮಾಡೋರಂತೆ. ಆವಾಗ ಎಲ್ಲ ಚೆನ್ನಾಗಿ ತಂದುಬಿಟ್ಟು ನಮ್ಮಮ್ಮ ನಾನು ಪ್ರೆಗ್ನೆಂಟ್ ಇದ್ದಲ್ಲಿ ಜಾಸ್ತಿ ಮೀನು ತಿಂದ್ಬಿಟ್ಟೈತೆ. ಬರೀ ಮೀನು 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 ಮೀನು. ಆದರೆ ಡೆಲಿವರಿ ಆದಮೇಲೆ ತಿನ್ನೋಂಗಿಲ್ಲ, ಪ್ರೆಗ್ನೆಂಟ್ ಇದ್ದಾಗ ತಿನ್ಬೇಕಂತ ಮೀನು. ಅದಕ್ಕೇ ಚೆನ್ನಾಗಿ ತಿಂದ್ಬಿಟ್ಟೈತೆ ನಮ್ಮಮ್ಮ. ಅವಾಗಲೂ ತಿಂದಿದ್ದೆ, ಮತ್ತು ಆಮೇಲೆ ನಾನು ಯಾವಾಗಲೂ ತಿಂತಾನೆ ಇದ್ದೀನಲ್ಲ, ಅದಕ್ಕೆ ನಾನು ಈ ಥರ ಹಿಂಗೆ ಮೀನು ಆಡ್ದಂಗೆ ಆಡೋದು ನಾನು. ತಗೊಳ್ಳಿ ಈರುಳ್ಳಿ, ಚಟ್ನಿ, ನಿಂಬೆಹಣ್ಣು ಏನಾದರೂ ಬೇಕಿದ್ರೆ ಕೇಳಿ. ಸೌತೆಕಾಯಿ ಏನಾದರೂ ಬೇಕಿದ್ರೆ ಕೇಳಿ. ಹಾಂ ಸರಿ ಆಯಿತು, ಕೇಳ್ತೀವಿ, ಹೇಳ್ರಿ. ಬೇಗ ತಿನ್ನು ವಿಜಿ. ಸುಗುಣ ಬೇರೆ ಬಂದಿದ್ದಾಳೆ, ಅವಳು ಹಾಸ್ಪಿಟ್ಲ್ ಹತ್ರ ಇದ್ದಾಳಂತ, ಅಲ್ಲೇ ಟೋಕನ್ ತಗೊಂಡಿದ್ದಾಳಂತೆ. ಈಗ ಹೋಗ್ತೀನಿ ನಾನು ಅಂತ ಹೇಳಿದ್ದಾಳೆ ಸ್ಕ್ಯಾನಿಂಗ್ಗೆ. ನಾವು ಹೋಗೋಣ ಬೇಗ. ಹೋದ್ರೆ ಅತ್ಲಾಗೆ ಹೆಂಗೋ ಬೇಗ ಹೋಗೋಕ್ಕಾಗುತ್ತೆ. ಬೇಗ ತಿನ್ನು. ಅಯ್ಯೋ, ಬೇಗ ತಿನ್ನೋಕ್ಕಾಗಲ್ಲ. ಮೀನು ಇದ್ರಲ್ಲಿ ಮುಳ್ಳಿರ್ತವೆ. ಬೇಗ ತಿನ್ನೋಕ್ಕಾಗಲ್ಲ ವರ್ಷ ಅವರೇ. ಬೇಗ ತಿನ್ನೋಕ್ಕಾಗಲ್ಲ. ಹಿಂಗೆ ಅಲ್ಲಿಗೆ ಕೊಡ್ಬೇಕನಪ್ಪ. ಇಲ್ಲಿಗೆ ಈ ಕಡೆ ಬಂದಿದ್ರೆ ನಾನೇ ಬಿಡಿಸ್ಕೊಡ್ತಿದ್ದೆ, ನೀವೇ ತಿನ್ಬೋದಾಗಿತ್ತು. ನಾನು ಬೇಗ ಮೀನು ತಿನ್ನೋದ್ರಲ್ಲಿ ಫಾಸ್ಟ್ ಅಲ್ಲ, ಅದಕ್ಕೆ. ಸರಿ ಆಯಿತು, ಆ ಕಡೆನೇ ಬರ್ತೀನಿ ಇರ್ರಿ. ನನಗೆ ಮೀನು ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ. ನಾನು ಎಂದೂ ಜಾಸ್ತಿ ತಿಂದಿಲ್ವಲ್ಲ. ಆಮೇಲೆ ಮುಳುಗಿಲ್ಲೆಲ್ಲಾದರೂ ಸಿಕ್ಕೊಂಡ್ರೆ ಆಯ್ತು, ನೀವೇ ಬಿಡಿಸ್ಕೊಡಿರಿ, ನಾವು ತಿಂತೀನಿ. ಸುಡ್ತಾಯ್ತೆ ಮೀನಂತೂ. ಜಾಸ್ತಿ ಸುಡ್ತಾಯ್ತೆ. ಚೆನ್ನಾಗೈತೆ. ಇಲ್ಲಿ ಸೂಪರ್ ಆಗಿರುತ್ತೆ. ನಾನು ಯಾವಾಗ ಬಂದರೂ ಫಿಶ್ ಫ್ರೈ ಇಲ್ಲೇ ತಿನ್ನೋದು. ಮೆಲ್ಲಗೆ ತಿನ್ನಿರಿ, ಸುಟ್ಕೊಬಿಟ್ಟಿರೋ ನಾಲ್ಗೆನ. ಮೆಲ್ಲಗೆ ತಿನ್ನಿರಿ ವಿಜಯ್ ಅವರೇ. ಇನ್ನೂ ಜಾಸ್ತಿ ಇದಾವೆ ಮೀನು. ಇದಷ್ಟು ಖಾಲಿ ಮಾಡ್ಬೇಕು ನೀವು. ಖಾಲಿ ಮಾಡೋಕ್ಕಾಗಲಿಲ್ಲ ಅಂದರೆ 1-2 ಪಾರ್ಸಲ್ ತಗೊಂಡು ಹೋಗ್ತೀನಿ, ಹಂಗೆ ಕಟ್ಟಿಸ್ಕೊಂಡು. ನೀವು ತಿನ್ನಿರಿ, ನೀವೊಂದೆರಡು. ಚೆನ್ನಾಗೈತಪ್ಪ ಫಿಶ್ಶು, ತುಂಬ ಚೆನ್ನಾಗೈತೆ. ನನಗಂತೂ ಎಷ್ಟು ತಿಂದರೂ ಸಾಲಲ್ಲ, ತಿಂತಾ ಇರಬೇಕು ಅನಿಸುತ್ತೆ. ಸಾರಲ್ಲಿರೋದು ನನಗೆ ಅಷ್ಟು ಇಷ್ಟ ಆಗಲ್ಲ, ಇದು ಫ್ರೈ ಮಾಡಿರೋದು ನನಗೆ ತುಂಬ ಇಷ್ಟ. ಚೆನ್ನಾಗೈತೆ. ನನಗೆ ತಿನ್ನೋಕ್ಕಾಗಲ್ಲಪ್ಪ, ನನಗೆ ಯಾಕೋ ಅಭ್ಯಾಸನೇ ಇಲ್ವಲ್ಲ, ತಿನ್ನೋಕ್ಕಾಗಲ್ಲ. ನಾನು ಮೀನು ಸಾರಾದರೆ ಊಟ ಮಾಡ್ತೀನಿ, ಫ್ರೈ ತಿನ್ನೋಕ್ಕಾಗಲ್ಲ. ತಿನ್ನಿರಿ ನೀವು ಚೆನ್ನಾಗಿ ತಿನ್ನಿ. ಬೇಕಾದ್ರೆ ಮನೆಗೆ ತಗೊಂಡೋಗಿ ಬೇಕಾದ್ರೆ ಮೆಲ್ಲಗೆ ತಿಂದ್ರೆ ಆಯಿತು. ತಿನ್ನಿ ಪಾಪ. ನೀವು ಬಿಡಿಸ್ಕೊಟ್ಟು ನನಗೆ ತಿನ್ನೋಕ್ಕಾಗಲ್ಲ. ಮನೆಗಾದ್ರೆ ಸುಗುಣ ಬಿಡಿಸ್ಕೊಡ್ತಾಳೆ. ಹೇಳಕ್ಕೆ ಹೋಗ್ಬಿಟ್ರಿ, ಸುಮ್ಮನಿರ್ರಿ. ದಿನ ಇವ್ರೇನು ಪಾನಿಪುರಿ, ಗೋಬಿ, ಬರೀ ಫಿಶ್ ಫ್ರೈ ಇಂಥ ತಿನ್ನಕ್ಕೆ ಹೋಗ್ತಾರೆ ಅಂತ ಹೇಳಿ ಸುಗುಣ ಏನಾದರೂ ಬೇಜಾರಾದರೂ ಆಗ್ತಾಳೆ. ಅಯ್ಯೋ ನೋಡಪ್ಪ, ನಾನು ಹೋಗಲ್ಲ ಅಂತ ಹೇಳಿ. ಅವಳೇ ನೀನು ಬೇಜಾರಾಗಲ್ಲ ಸುಗುಣ. ಏನು ಯಾಕೆ ಬೇಜಾರಾಗ್ತಾಳೆ ಹೇಳು. ಜಿಲೇಬಿ ಮೀನು ಚೆನ್ನಾಗಿರ್ತವೆ, ಬಾಳೆ ಮೀನು, ಎಂತೆಂಥ ಮೀನು ಇರ್ತವೆ ಗೊತ್ತಾ. ಅದರಲ್ಲೂ ತರ್ತರ ಮೀನು. ಇದು ಜಿಲೇಬಿ ಮೀನು ಅನಿಸುತ್ತೆ. ಜಿಲೇಬಿ ಇದು.
ಯಾವುದೇದಪ್ಪ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಫಿಶಿಂದು. ಚೆನ್ನಾಗಿ ತಿಂತಿರಲ್ಲ ಅದಕ್ಕೆ. ನಿಮಗೆಲ್ಲ ಗೊತ್ತಲ್ಲ. ನೋಡ್ರಿ ನಿಮ್ಮಷ್ಟು ನಾನು ತಿಳ್ಕೊಂಡಿಲ್ಲ. ನೀವು ಫಿಶ್ ಹೆಸರೆಲ್ಲ ಹೇಳ್ತೀರ, ನನಗೇನು ಮೀನು ಅಂತ ಒಂದು ಹೆಸ್ರು ಗೊತ್ತಷ್ಟೇ. ನೀವೆಲ್ಲ ಯಾವ್ಯಾವ ಥರದ ಮೀನು ಇದಾವಳು ಅಂತ ಹೇಳಿ ಎಲ್ಲ ಹೇಳ್ತೀರ. ಎಲ್ಲ ಹೇಳ್ತೀರ ನೋಡ್ರಿ, ಯಾವ ಮೀನು, ಬಾಳೆ ಮೀನು, ಜಿಲೇಬಿ ಮೀನು, ಎಲ್ಲ ಯಾವ್ಯಾವ ಥರ ಮೀನುಗಳೆಲ್ಲ ಇದ್ದಾವೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ನನಗೆ ಅಭ್ಯಾಸ ಐತಲ್ಲ ಅದಕ್ಕೆ. ಓ ಮೆಲ್ಲಗೆ ತಿನ್ನಿ ಮೆಲ್ಲಗೆ ತಿನ್ನಿ. ಮುಳುಗಿಲ್ ಇದ್ದಾವು. ನಾನು ಅದಕ್ಕೆ ಮತ್ತೆ ಇಲ್ಲಿ ತಿನ್ನಲ್ಲ ಅಂತ ಹೇಳಿದ್ದು. ಪಾರ್ಸಲ್ ತೊಗೊಂಡ್ರಾಯ್ತು, ಒಂದೆರಡು ತಿನ್ನಿರಿ, ಬೇಕಾದರೆ ಮನೆಗೆ ಹೋಗಿ ತಿನ್ನಿದ್ರಾಯ್ತು. ನಾನೇ ತಗೊಂಡಿದ್ದೆ, ಬರಬೇಕಾದ್ರೆ ತಗೊಂಡೆ ಅಂತ ಹೇಳ್ರಿ ಅಷ್ಟೇ. ಸುಗುಣ ಕೇಳಿದ್ರೆ. ಅಯ್ಯೋ ನೀವು ಕೊಡಿಸಿದ್ರಿ ಅಂತ ಏನು ಹೇಳಲ್ಲ ನಾನೇನು. ನಾನೇ ತಗೊಂಡೆ, ತಿನ್ನಂಗಾಯ್ತು ಕಣೆ ಅಂತ ಹೇಳ್ತೀನಿ, ಹೇಳ್ರಿ. ನೀವು ಕೊಡಿಸಿದ್ರಿ ಅಂತ ಹೇಳಲ್ಲ. ಅಲ್ಲ ಕೊಡ್ಸಿದ್ದೀನಿ ಅಂತ ಹೇಳಿದ್ರು ಅವಳೇನೇನು ಬೇಜಾರಾಗಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿಸ್ತೇನೆ. ಯಾವತ್ತಾದರೂ ಅಪರೂಪಕ್ಕೂ ಯಾವುದಾದ್ರೂ ಒಂದಿನ ಕೊಡಿಸ್ದೆ ಕಣೆ ಅಂತ ಹೇಳಿದ್ರೆ ಸುಮ್ಮನೆ ಆಗ್ತಾಳೆ. ನೋಡಪ್ಪ ಅಂತೇಳಿ ನಾನು ಏನು ಅಂದ್ಕೊಳ್ಳಲ್ಲ. ಆದ್ರೆ ಯಾಕೆ ಬೇಕು ಈಗ? ಒಬ್ರು ಮನಸ್ಸಲ್ಲಾದರೂ ಏನಾದರೂ ಸ್ವಲ್ಪ ಬಂದೇ ಬರುತ್ತಲ್ಲ, ಅದಕ್ಕೆ ಅಲ್ವಾ ವಿಜಯವ್ರೆ? ಮುಂದಾಲೋಚನೆ ಜಾಸ್ತಿ. ಮುಂದಾಲೋಚನೆ ಇರಬೇಕು. ನನಗೂ ಅಷ್ಟೇ. ಫುಲ್ ಫಾಸ್ಟಾಗಿ ಮುಂದಿಂದೆಲ್ಲ ನಾನು ಯೋಚನೆ ಮಾಡ್ತೀನಿ. ಈ ಥರ ಆದರೆ ಈ ಥರ ಆಗುತ್ತೆ, ಈ ಥರ ಆದರೆ ಈ ಥರ ಆಗುತ್ತೆ ಅಂತ ಹೇಳಿ ನಾನು ಫುಲ್ ಫಾಸ್ಟ್ ನನ್ನ ಮೈಂಡು. ಆ ಥರ ನಾನು ಫಿಶ್ ತಿಂದು ನನಗೆ ಜ್ಞಾಪಕಶಕ್ತಿ ಚೆನ್ನಾಗೈತೆ, ಮತ್ತು ಮೈಂಡು ಫಾಸ್ಟ್, ನನ್ನ ತುಂಬ ಫಾಸ್ಟ್ ನನ್ನ ಮೈಂಡು. ಅಣ್ಣವರೇ ಬನ್ನಿ ಇಲ್ಲಿ, ಇದರಲ್ಲಿ ಸ್ವಲ್ಪ ಪಾರ್ಸಲ್ ಮಾಡಿಕೊಡ್ತೀರಾ? ಯಾಕೆ ತಿನ್ನೋದಿಲ್ವಾ ಇಲ್ಲಿ? ಅಣ್ಣ ತಿಂತೀವಿ, ಯಾಕಂದರೆ ಮನೆಗೆ ಹೋಗಬೇಕು, ಸ್ವಲ್ಪ ಅರ್ಜೆಂಟ್ ಐತೆ. ಅವ್ರು ಒಂದೆರಡು ತಿಂತಾರೆ, ಇನ್ನೊಂದು ಸ್ವಲ್ಪದ್ದು ಬೇಕಾದರೆ ನಾವು ಹಾಕಂತೀವಿ. ಕವರ್ ಇದ್ದರೆ ಕೊಟ್ಬಿಡಿ ಅಣ್ಣ. ನೀವು ಮುಂಚೆನೇ ಹೇಳಿದ್ರೆ ಒಂದೆರಡು ಇಲ್ಲಿ ಕೊಟ್ಬಿಟ್ಟು ಇನ್ನಿದ್ದಿದ್ದು ಪಾರ್ಸಲ್ ಮಾಡಿರಿ ಅಂತ ಹೇಳಿದ್ರೆ ನಾವು ಪಾರ್ಸಲ್ ಮಾಡಿಕೊಡ್ತಿದ್ವಿ. ನೀವು ಎಲ್ಲ ಇಲ್ಲೇ ಕೊಟ್ಬಿಡಿ ಅಂತ ಹೇಳಿದ್ರ ನಾವು ಅದಕ್ಕೆ ಇಲ್ಲೇ ಹಾಕಿದ್ವಿ. ಒಂದು ನ್ಯೂಸ್ ಪೇಪರು ಕವರ್ ಕೊಡ್ತೀನಿ ತಡೀರಿ. ಆ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಸುತ್ತಬಿಟ್ಟು ಹಾಗೆ ಪಾರ್ಸಲ್ ತೊಗೊಂಡೋಗಿರಂತೆ. ಹಾಂ ಸರಿ ಅಣ್ಣ ಆಯ್ತು ಹೇಳು. ನಾನು ಫಿಶ್ ಫ್ರೈ ಮಾಡ್ತಿದ್ನಲ್ಲ, ಹಿಂಗೆ ಇರೋದು. ನಾನು ಮಾಡ್ತಾಯಿದ್ದೆ ವಿಜಿ. ಓ ಎಗ್ ರೈಸ್ ಅಂಗಡಿಯವ್ರು ನೀವು? ಮಾಡ್ತಾ ಇದ್ರಾ? ಅಯ್ಯೋ, ನೀವು ಎಗ್ ರೈಸ್ ಅಂಗಡಿ ಮಾಡ್ತಾ ಇರ್ಬೇಕಾಯ್ತು, ನಾನೇನಿಲ್ಲ. ಅಯ್ಯೋ, ನಾನು ಎಗ್ ರೈಸ್ ಅಂಗಡಿ ಮಾಡಿದರೆ ನಾವಿಬ್ಬರು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ವಿ, ಎಗ್ ರೈಸ್ ಅಂಗಡಿ ಮಾಡ್ಕೊಂಡು ಇರ್ತಿದ್ದೆ. ಎಗ್ ರೈಸ್ ಅಂಗಡಿ ಎಲ್ಲ ಎಲ್ಲಿ ಮಾಡೋದಕ್ಕಾಗಲ್ಲ, ತುಂಬ ರಿಸ್ಕು. ಮಾಡೋದಕ್ಕಾಗಲ್ಲ. ಅಪ್ಪ ನಿದ್ದೆ ಬೇರೆ ಬಂದಂಗೆ ಆಗ್ತೈತೆ ವಿಜಿ ಅವರೇ. ಬೇಗ ಹೊರಟ್ಬಿಡೋಣ. ಮಳೆ ಬೇರೆ ಬರ್ತೈತೆ, ಮತ್ತು ಯಾಕೆ ಬೇಕು? ಸುಗುಣ ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿರೋದು ಆಯಿತು ಏನೋ. ಫೋನ್ ಮಾಡ್ತಾಳೆ ಈಗ. ಬೇಗ ಹೊರಟ್ಬಿಡೋಣ. ಹಿಂಗೂ ಪಾರ್ಸಲ್ ಬೇರೆ ತೊಗೊಂಡು ಹೋಗ್ಬಿಟ್ರಾಯ್ತು. ತೊಗೊಂಡೋಗೋಣ ಬಿಡ್ರಿ. ಪಾರ್ಸಲ್ ತೊಗೊಂಡೋದ್ರೆ ಮನೆಗೆ ತಿಂದ್ರಾಯ್ತು, ಇಲ್ಲಿ ತಿನ್ನೋಕ್ಕಾಗಲ್ಲ. ನಿಮ್ಮ ಮನೇಲೇ ತಿನ್ಬಿಡಿ ಸುಮ್ಮನೆ. ಕಾಣಿಸಲ್ವಲ್ಲ ಹೆಂಗು ಸುಗುಣಂಗೆ, ನಿಮ್ಮ ಮನೇಲೇ ತಿನ್ಬಿಡಿ. ನನಗೆ ಫಿಶ್ ಅಂದರೆ ಇಷ್ಟ, ಅದಕ್ಕೇ ಮೀನು ಫ್ರೈ ತಿನ್ನೋದಕ್ಕೆ ಬಂದಿದ್ದೀವಿ. ನಾನು ವರ್ಷ ಅವರು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.